ನಮಸ್ಕಾರ, ನಾನು ಡಾಕ್ಟರ್ ನಾಗೇಶ್ ಕೆಜಿ. ಎಲ್ಲರೂ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ನಾಗೇಶ್ ಕೆಜಿ, ಓರಲ್ ಸರ್ಜನ್ ಹಾಗೂ ಇಂಪ್ಲಾಂಟಾಲಜಿಸ್ಟ್. ನಿಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೊರ ದೇಶಕ್ಕೂ ನಮ್ಮ ಭಾರತ ದೇಶಕ್ಕೂ ಈ ದಂತ ಚಿಕಿತ್ಸೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಬಹುಶಃ ನಿಮ್ಗೆ ಗೊತ್ತಿರುತ್ತೆ, ತುಂಬ ಜನ ಈ NRIಗಳಾಗಲಿ ಅಥವಾ ಫಾರಿನ್ ಕಂಟ್ರೀಸ್, ಅಮೇರಿಕಾ, ಯುರೋಪು, ಆಮೇಲೆ ಇನ್ಕ್ಲೂಡಿಂಗ್ ಆಸ್ಟ್ರೇಲಿಯಾ, ಸಾಕಷ್ಟು ಜನ ದುಬೈ ಅಲ್ಲೆಲ್ಲಿಂದ ಅಲ್ಲಿರೋ ಜನ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊತಾರೆ. ಅದಕ್ಕೆ ಅನೇಕ ಕಾರಣ ಇದೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ, ಇವಾಗ ನೀವು ಮೊದಲೇ ಬುಕ್ ಮಾಡಿಕೊಂಡ್ರೆ ಫ್ಲೈಟ್ ಟಿಕೆಟ್ 60-70 ಸಾವಿರ ಅಥವಾ 1 ಲಕ್ಷದಲ್ಲೇ ಬಂದು ಹೋಗ್ಬಿಡ್ಬೋದು ಅವರು. ಅದೇ ಅಲ್ಲೇ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಒಂದು ಹಲ್ಲು ಕೀಳಲಿಕ್ಕೆ ಕನ್ವರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 50 ಸಾವಿರದಿಂದ ಕೆಲವೊಮ್ಮೆ 1 ಲಕ್ಷ ರೂಪಾಯಿ ಆಗುತ್ತೆ. ಬರೀ ಹಲ್ಲು ಕೀಳೋದೇ ಅಲ್ಲ, ಬೇರೆ ಡೆಂಟಲ್ ಟ್ರೀಟ್ಮೆಂಟ್, ಇವಾಗ ಬ್ರೇಸಸ್ ಆಗಲಿ ಅಥವಾ ಲ್ಯಾಮಿನೇಟ್ಸ್ ಅಂತ ಕರಿತೀವಿ, ಕಾಸ್ಮೆಟಿಕ್ ಕರೆಕ್ಷನ್ಸ್ ಅಂತ ಕರಿತೀವಿ, ಅಥವಾ ರೂಟ್ ಕೆನಾಲ್ ವಿತ್ ಕ್ರೌನು, ಇದೆಲ್ಲ ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್. ರೂಟ್ ಕೆನಾಲಲ್ಲಿ ನಾನು ಕೇಳ್ಪಟ್ಟಂಗೆ ಅದೂ ಒಂದು 30-50 ಸಾವಿರ ರೂಪಾಯಿ ಆಗುತ್ತೆ. ಆಮೇಲೆ ಕೆಲವೊಮ್ಮೆ 1 ಲಕ್ಷ ಕೂಡ ಆಗುತ್ತೆ, ಕ್ಯಾಪ್ ಕ್ರೌನು ಸೇರಿ. ಸೊ ಅವರು ಅದಕ್ಕೆ ಭಾರತ ದೇಶಕ್ಕೆ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಏನು ಅವ್ರಿಗೆ ಅಡ್ವಾಂಟೇಜು ಅಂದರೆ, ನಾನು ಆಗಲೇ ಹೇಳ್ದಂಗೆ ಬರೀ 70 ಸಾವಿರದಿಂದ 1 ಲಕ್ಷಕ್ಕೆ ಟು ಆ್ಯಂಡ್ ಫ್ರೋ ಟಿಕೆಟು ಬುಕ್ ಆಗುತ್ತೆ. ಪ್ಲಸ್ ಇಲ್ಲಿ ಖರ್ಚು ಮಾಡಿದ್ರೆ ಫಾರ್ ಎಕ್ಸಾಂಪಲ್ 4 ವಿಸ್ಡಮ್ ಟೂತ್ ಕೀಳಿಸ್ಕೊಂಡ್ರು ಅಂದ್ಕೊಳ್ಳಿ, ಭಾರತ ದೇಶದಲ್ಲಿ ಇಲ್ಲಿ 10ರಿಂದ ಮ್ಯಾಕ್ಸಿಮಮ್ 15 ಸಾವಿರ ರೂಪಾಯಿವರೆಗೂ ಖರ್ಚಾಗುತ್ತೆ ಒಂದು ಹಲ್ಲು ಕೀಳೋಕ್ಕೆ. ಸೊ 4 ಹಲ್ಲು ಕೀಳಿಸ್ಕೊಂಡ್ರೆ 60 ಸಾವಿರ ಅಂದರೆ 1 ಲಕ್ಷದಲ್ಲಿ ಮುಗಿದೋಗುತ್ತೆ. ಅದೇ ಅಲ್ಲಿ ಅಮೇರಿಕಲ್ಲೋ ಅಥವಾ ಹೊರದೇಶದಲ್ಲಿ ಅವರು ಹಲ್ಲು ಕೀಳಿಸ್ಕೊಂಡ್ರೆ ಸುಮಾರು 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೊ ನೀವೇ ಯೋಚನೆ ಮಾಡಿ, 1 ಲಕ್ಷ ಮ್ಯಾಕ್ಸಿಮಮ್ 1 ಲಕ್ಷ ಟಿಕೆಟ್ ಕಾಸ್ಟ್ ಆಯಿತು, ಇಲ್ಲಿ 1 ಲಕ್ಷ ಹಲ್ಲು ಕೀಳಿಸ್ಕೊಳ್ಳೋಕ್ಕೆ ಖರ್ಚಾಯಿತು, ಇನ್ನು 2 ಲಕ್ಷ ಉಳಿಯುತ್ತೆ. ಆ 2 ಲಕ್ಷದಲ್ಲಿ ಅವರು ಆರಾಮಾಗಿ ಟೂರಿಸಮ್ ಮಾಡಿಕೊಂಡು ಇಲ್ಲಿ ಎಷ್ಟೊಂದು ಜಾಗಗಳು ಅವ್ರು ನೋಡಿರಲ್ಲ, ಅದನ್ನು ನೋಡ್ಬೋದು. ಒಂದು ವಾರ 2 ವಾರ ಇದ್ಬಿಟ್ರೆ ಬೇರೆ ಜಾಗಗಳು ನೋಡ್ಬೋದು. ಭಾರತ ದೇಶದಲ್ಲಿ ಸಾಕಷ್ಟು ಜಾಗಗಳಿದೆ ನೋಡುವಂಥದ್ದು, ಅದನ್ನು ನೋಡ್ಬೋದು. ಇನ್ನೆಲ್ಲ ಮುಖ್ಯವಾಗಿ ಏನು ಅಂದರೆ, ಅವರ ಇದು ಫ್ರೆಂಡ್ಸ್ ಇರ್ತಾರೆ, ಆಮೇಲೆ ಅಪ್ಪ ಅಮ್ಮ ಅಥವಾ ಸಿಸ್ಟರ್ಸು ಬ್ರದರ್ಸು ಅವರೆಲ್ಲ ಇರ್ತಾರೆ. ಅವರಿಗೆಲ್ಲ ಒಂದು ವಾಚೋ ಅಥವಾ ಮೇ ಬಿ ಏನೋ ಒಂದು ಗಿಫ್ಟ್ ತಂದು ಕೊಟ್ಬಿಟ್ರೆ, ಅಥವಾ ಮೊಬೈಲು ಕೊಟ್ಟರೆ ಆ 2 ಲಕ್ಷದಲ್ಲಿ ಎಲ್ಲ ಬಂದ್ಬಿಡುತ್ತೆ. ಸೊ ಎಷ್ಟು ಖುಷಿ ಆಗ್ತಾರಲ್ವಾ. ಸೊ ಅದಕ್ಕೆ ತುಂಬ ಜನ ಅಲ್ಲಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊತಾರೆ. ಆಮೇಲೆ ಯಾಕೆ ಚೀಪರ್ ಇನ್ ಇಂಡಿಯಾ ಅಂದರೆ, ನಿಮಗೆ ಗೊತ್ತಿರೋ ಬಗ್ಗೆ ಅಲ್ಲಿ ಡಾಲರ್ಸ್ ಅಥವಾ ಪೌಂಡ್ಸ್ ಆದರೆ ಅದು ಅಲ್ಲಿ ಕಮ್ಮಿ ಅನಿಸುತ್ತೆ ಅಷ್ಟೇ, ಆದರೆ ಕನ್ವರ್ಟ್ ಮಾಡಿದಾಗ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಲ್ಲಿ. ಆದರೆ ಇಲ್ಲಿ ಅದೇ ರೇಟಿಗೆ ಇಲ್ಲಿ ತುಂಬ ಚೀಪಾಗಿ ವರ್ಕೌಟ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಲ್ಲು ನೀವು ಎಸ್ಪೆಷಲಿ ರೋಡ್ ಆಕ್ಸಿಡೆಂಟ್ ಕೇಸಲ್ಲಿ ಒಂದು ಸಾಕಷ್ಟು ನನ್ನ ಅನುಭವದಲ್ಲಿ ಆಗಿದೆ. ತುಂಬ ಜನ ರೋಡ್ ಆಕ್ಸಿಡೆಂಟ್ ಆದಾಗ ಎಸ್ಪೆಷಲಿ ಮುಂದಿನ ಹಲ್ಲು ಕಳ್ಕೊಳ್ತಾರೆ, ಅಥವಾ ಮುರಿದೋಗ್ಬೋದು, ಕೆಲವು ಸತಿ ಉದುರೋಗುತ್ತೆ, ರೋಡಲ್ಲೇ ಬಿದ್ದೋಗುತ್ತೆ. ಆ ಥರ ಆದಾಗ ಯಾವತ್ತೂ ಗಾಬರಿ ಬೀಳಬೇಡಿ. ಇಮಿಡಿಯೇಟಾಗಿ ನೀವು ಬೈ ಚಾನ್ಸ್ ಹಲ್ಲು ಏನಾರ ರೋಡ್ನಲ್ಲಿ ಬಿದ್ದರೂ ಅದನ್ನು ಕ್ಲೀನ್ ಮಾಡಿ, ಆದಷ್ಟು ಕ್ಲೀನ್ ಮಾಡಿ. ನೀವು ಕೆಲವೊಮ್ಮೆ ಆ್ಯಕ್ಚುಲಿ ಕ್ಲೀನ್ ಮಾಡಿ ಬಾಯಲ್ಲೇ ಇಟ್ಕೊಬೋದು, ನಾಲ್ಗೆ ಕೆಳಗಡೆ ಇಟ್ಕೊಂಡ್ರೆ, ಅಂದರೆ ಸಲೈವಲ್ಲಿ. ಇಲ್ಲ ಸಲೈನ್ ಅಂತ ಅಲ್ಲೇ ಅಕ್ಕಪಕ್ಕದಲ್ಲಿ ಮೆಡಿಕಲ್ ಶಾಪ್ ಸಿಕ್ಕಿದ್ರೆ ಸಲೈನಲ್ಲೇ ಹಾಕ್ಕೊಂಡು ತಂದರೆ, ಯೂಶ್ವಲಿ 1 to 2 ಅವರ್ಸ್ ಒಳಗಡೆ ತಂದರೆ ನಾವು ರೀಫಿಕ್ಸ್ ಮಾಡ್ಬೋದು. ಆಮೇಲೆ ಕೆಲವೊಮ್ಮೆ ನಾನೊಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ದೊಡ್ಡ ಕನ್ನಡ ವಿಲ್ಲನ್ ಅವ್ರ ಹೆಸರು ಹೇಳಲ್ಲ, ಅವ್ರ ಮಗ ಒಂದು ಸತಿ ರೋಡ್ ಆಕ್ಸಿಡೆಂಟಲ್ಲಿ ಮೇಲಿನ ಹಲ್ಲೆಲ್ಲ ಒಟ್ಟೋಗಿದೆ ಅಂತ ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಅವರು ನುಂಗ್ಬಿಟ್ಟಿರಬೇಕು ಅಥವಾ ಎಲ್ಲ ರೋಡಲ್ಲೇ ಬಿದ್ದೋಗಿರ್ಬೋದು ಅಂತ ಅನೇಕ ಟೆಸ್ಟ್ಗಳೆಲ್ಲ ಮಾಡಿದ್ರು. ಪುಣ್ಯ ಆತನನ್ನು ಬೇರೆ ಒಬ್ಬ ಸಿನಿಮಾ ನಿರ್ಮಾಪಕ ನನ್ನ ಹತ್ರ ಕರ್ಕೊಂಬಂದಾಗ ಆ್ಯಕ್ಚುಲಿ ಅವರ ಮಗ, ವಿಲನ್ ಮಗ ಹಲ್ಲುಗಳು ಒಳಕೊಟ್ಟೋಗಿತ್ತು.
ಸೊ ಅದನ್ನು ಎಳೆದು ವೈರಿಂಗ್ ಎಲ್ಲ ಮಾಡಿ ರೂಟ್ ಕೆನಾಲ್ ಮಾಡಿ ಆಮೇಲೆ ನಂತರ ಕ್ರೌನೆಲ್ಲ ಹಾಕಿ ಉಳಿಸಿದ್ವಿ. ಸೊ ಆ ಬಹುಶಃ ಹಾಸ್ಪಿಟ್ಲಲ್ಲಿ ಅವ್ರು ಟ್ರೀಟ್ ಮಾಡಿದರೆ 3-4 ಲಕ್ಷ ಆಗುತ್ತೆ ಅಂತ ಅವ್ರು ಹೇಳಿದ್ರು. ನಮ್ಮಂಥವ್ರ ಹತ್ರ ಬಂದಾಗ ಒಂದು 50-60 ಸಾವಿರದಲ್ಲೇ ಮುಗಿಸ್ಬಿಟ್ಟೆ. ಸೊ ಆತ ಆಮೇಲೆ ಹೀರೋ ಆಗಿ ಆ್ಯಕ್ಟ್ ಮಾಡ್ದ. ಅದೆಲ್ಲ ಅದು ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಮ್ಮೆ ನೀವು ಟೋಟಲಿ ಈ ಸೋ ಕಾಲ್ಡ್ ದೊಡ್ಡ ಹಾಸ್ಪಿಟ್ಲನ್ನ ಸಂಪೂರ್ಣವಾಗಿ ನಂಬೇಡಿ. ಅಂದರೆ ಅವ್ರು ತಪ್ಪು ಮಾಡ್ತಾರೆ ಅಂತಲ್ಲ. ಸೊ ಎಷ್ಟೊಂದು ಉದಾಹರಣೆಗಳು ಈ ಥರ ಇದೆ. ಇದೊಂದು ಉದಾಹರಣೆ ಹೇಳಿದೆ ನೋಡಿ. ಅಲ್ಲಿ ಅವರು ಹಲ್ಲು ಉದುರೋಯ್ತು ಅಥವಾ ರೋಡಲ್ಲಿ ಬಿದ್ದೋಗಿದೆ, ಹೊಟ್ಟೆಲಿ ನುಂಗ್ಬಿಟ್ಟಿರ್ಬೋದು ಅಂತ ಹೇಳಿದ್ರು. ಅದು ನೋಡಿದ್ರೆ ಹಲ್ಲು ಒಳಗಡೆನೇ ಇತ್ತು. ಓಕೆ, ಇಂಟ್ರೂಡ್ ಅಂತ ಆಗಿತ್ತು. ಅದನ್ನು ಎಳೆದು ರೂಟ್ ಕೆನಾಲ್ ಮಾಡಿ ಉಳಿಸಿದ್ವಿ. ಈ ಥರ ಅನೇಕ ಕೇಸುಗಳು ಈ ಥರ ಆಗಿದೆ. ಇವಾಗ ನಿಮ್ಮೆಲ್ಲರ ಚಿತ್ರಲೋಕ.com ವೀರೇಶ್ ಅವರು ಇದ್ದಾರಲ್ಲ, ಅಂದರೆ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ವೀರೇಶ್ ಅವರು, ಅವ್ರಿಗೂ ಅಷ್ಟೇ ಹೀಗೆ ಏನೋ ಕ್ಲೀನ್ ಮಾಡೋಕ್ಕೆ ಹೋಗಿ ಬಿದ್ದು ಅವ್ರದ್ದು ಹಲ್ಲೆಲ್ಲ ಒಳಕೋಗಿ ಹಿಂದೆ ಮುಂದೆ ಹೋಗಿ ಆಚೆ ಬಂದ್ಬಿಟ್ಟಿತ್ತು. ಸೊ ಅವರು ನೋಡಿ, ಸಮಯ ಪ್ರಜ್ಞೆ ಅಂತ ಏನು ಕರೀತಾರೆ, ಇಮ್ಮಿಡಿಯೇಟಾಗಿ ವಿತಿನ್ ನೋ ಟೈಮ್, ಆ್ಯಕ್ಚುಲಿ ಒಂದು ಹಲ್ಲು ಇನ್ನೂ ಲೇಟ್ ಮಾಡಿದರೆ ಒಂದು ಹಲ್ಲು ಕಳ್ಕೊಂಡಿರೋರು. ಸೊ ಅದು ಹೊರಗಡೆ ಸ್ವಲ್ಪ ಆಚೆ ಸಾಕೆಟ್ ಅಂತ ಏನು ಕರಿತೀವಿ, ಅದರಿಂದ ಆಚೆ ಬಂದಿದ್ದನ್ನು ತಿರ್ಗಾ ಮತ್ತೆ ಒಳಗಡೆ ತಳ್ಳಿ, ಓಕೆ, ಅದಕ್ಕೆ ಫ್ಯೂಸ್ ಮಾಡ್ತೀವಿ, ಅಂದರೆ ಸ್ಪ್ಲಿಂಟಿಂಗ್ ಅಂತ ಕರಿತೀವಿ. ಅಕ್ಕಪಕ್ಕದ ಹಲ್ಲಿಗೆ ಸ್ಪ್ಲಿಂಟ್ ಮಾಡಿ ನಂತರ ರೂಟ್ ಕೆನಾಲ್ ಮಾಡಲೇಬೇಕಾಗಿ ಬಂತು. ಕೆಲವು ಸತಿ ಆ ಥರ ಮಾಡಿದಾಗ ರೂಟ್ ಕೆನಾಲ್ ಬೇಕಾಗಲ್ಲ, ಹಾಗೆ ಈಲಾಗತ್ತೆ. ಅವ್ರ ವಿಚಾರದಲ್ಲಿ ನರ ಇರ್ತದಲ್ಲ, ಬುಡದಿಂದ ನರ ಸಪ್ಲೈ ಇರ್ತದಲ್ಲ, ರಕ್ತನಾಳ ಸಪ್ಲೈ, ಅದು ಕಟ್ಟಾಗಿರೋದ್ರಿಂದ ಹಲ್ಲು ಸ್ವಲ್ಪ ಅವ್ರಿಗೆ ತೊಂದರೆ ಆಗೋಕ್ಕೆ ಶುರುವಾಯಿತು, ಸ್ವಲ್ಪ ನೋವು ಬರೋಕ್ಕೆ ಶುರುವಾಯಿತು. ಅದು 1 ತಿಂಗಳು 2 ತಿಂಗಳ ನಂತರ. ಅದಾದಮೇಲೆ ರೂಟ್ ಕೆನಾಲ್ ಮಾಡಿ ಆ್ಯಕ್ಚುಲಿ ಅವರಿಗೆ ಕ್ಯಾಪು ಹಾಕಕ್ಕೆ ಹೋಗಿಲ್ಲ. ಆಮೇಲೆ ನೋಡೋಣ ಅಂತ ಬಿಟ್ಬಿಟ್ಟಿದ್ವಿ. ಯಾಕೆಂದರೆ ಕೆಲವು ಸತಿ ರೂಟ್ ಕೆನಾಲ್ ಹಲ್ಲು ಡೆಡ್ ಆದಾಗ, ಅಂದರೆ ಅದು ಸಾರಾಂಶ ಒಳಗಡೆ ಇರೋ ನರ್ವು ಅಥವಾ ರಕ್ತನಾಳ ಹೋದಾಗ, ಅಂದರೆ ಡೆಡ್ ಆದಾಗ, ಅವಾಗ ಅದು ಬ್ಲ್ಯಾಕ್ ಆಗುತ್ತೆ, ಡಿಸ್ಕಲರ್ ಆಗುತ್ತೆ. ಸೊ ಕೆಲವೊಮ್ಮೆ ನಾವು ಕ್ಯಾಪು ಹಾಕಕ್ಕೆ ಹೋಗಲ್ಲ, ರೂಟ್ ಕೆನಾಲ್ ಮಾಡಿ ಸೇವ್ ಮಾಡಿ ಬಿಟ್ಬಿಡ್ತೀವಿ. ಆರಾಮಾಗಿದ್ದಾರೆ. ನೀವು ಬಹುಶಃ ನೋಡಿರ್ತೀರಿ ಈಗಾಗಲೇ ಎಷ್ಟೊಂದು ವಿಡಿಯಲ್ಲಿ ಮುಂದಿನ ಹಲ್ಲೆ, ಫ್ರಂಟ್ ಹಲ್ಲು, ಆ್ಯಕ್ಚುಲಿ ಒಂದು ಹಲ್ಲು ಆಚೆ ಬಂದು ಕೆಳಗಡೆ ಇನ್ನೇನು ಬೀಳೋ ಸ್ಥಿತಿಲಿತ್ತು. ಸೊ ಅದನ್ನು ಮತ್ತೆ ಪುಷ್ ಮಾಡಿ ಸ್ಪ್ಲಿಂಟಿಂಗ್ ಅಂತ ಮಾಡಿ ಅದನ್ನು ಉಳಿಸಿದ್ವಿ. ಈ ಥರ ಸಾಕಷ್ಟು ಹಲ್ಲುಗಳನ್ನ ಗಾಬರಿ ಬೀಳ್ಬೇಡಿ. ಆದಷ್ಟು ನಿಮ್ಮ ಅಕ್ಕಪಕ್ಕ ಈ ಥರ ಆದಾಗ ಆದಷ್ಟು ಒಬ್ಬ ಒಳ್ಳೆ ದಂತವೈದ್ಯರ ಹತ್ರ ಹೋಗಿ, ಇಲ್ಲದೇ ನಾವಿದ್ದೇ ಇರ್ತೀವಿ ನಿಮ್ಮ ಸೇವೆ ಮಾಡೋದಕ್ಕೆ. ಸೊ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಗಾಬರಿ ಬೀಳ್ಬೇಡಿ. ಇನ್ನೊಮ್ಮೆ ಹೇಳ್ತೀನಿ, ಹಲ್ಲು ಕೀಳೋದ್ರಿಂದ ಆಗಲಿ, ದಂತವೈದ್ಯರ ಹತ್ರ ಹೋಗೋದ್ರಿಂದ ಆಗಲಿ ಏನೂ ತೊಂದರೆ ಆಗಲ್ಲ. ನಮಸ್ಕಾರ, ನಾನು ಡಾಕ್ಟರ್ ನಾಗೇಶ್ KG. ಎಲ್ಲರೂ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.